ಈಗ ನೀವ್ ನಾಳಿಂದ ಕೆಲ್ಸಕ್ಕೆ ಹೋಯ್ತೀರಾ ಏನು? ಇಲ್ಲ. ಕೆಲ್ಸಕ್ಕೆ ಹೋಗಲ್ಲ? ಹ್ಮ್. ಹಿಂಗೆ ರೂಮಲ್ಲೇ ಕುಡ್ಕೊಂಡ್ ಮಕ್ಕಳದು ಜೀವನನೇ ಬೇಡ ನಂಗೆ. ನೀವ್ ಇಲ್ಲಿ ಏನೇನಾರು ಹೆಚ್ಚು ಕಮ್ಮಿ ಆದದ್ದು ಕಂಡ್ರಪ್ಪ, ಅದಕ್ಕೆ ಹೇಳಿದ್ದು ಖಾಲಿ ಮಾಡಿ ಅಂತ. ಖಾಲಿ ಮಾಡ್ಬಿಟ್ಟು ಎಲ್ಲೋಗ್ಲಿ? ಎಲ್ಲಾರು ಹೋಗಿ ಅದ್ ನನಗ್ ಸಂಬಂಧಪಟ್ಟಿದ್ದಲ್ಲ. ನೀವ್ ಇಲ್ಲಿ ಕುಡ್ಕೊಂಡ್ ಮಕ್ಕಂಡ್ ಇಲ್ಲಿ ಏನಾರು ಹೆಚ್ಚು ಕಮ್ಮಿ ಆದದ್ದು ನಮ್ಗ ಅವೆಲ್ಲ ನೋಡಕ್ ಆಗಲ್ಲ. ನಾನ್ ಏನಂದೆ, ನಿಮ್ ಹೆಂಡತಿ ನಂಬರ್ ಕೊಡಿ ಅಂತ ಹೇಳ್ಬಿಟ್ಟು ಅಂದೆ ತಾನೆ. ನಮಸ್ಕಾರಗಳು ಎಲ್ಲ ನಗುವ ಮುಗ್ಧ ಮನಸ್ಸುಗಳಿಗೆ. ನಿಮ್ಮ ಆರ್ಜೆ ಸುನೀಲನ ಸುನೀಲ್ ರಾಪ್ ಕಾರ್ಯಕ್ರಮಕ್ಕೆ ವೆಲ್ಕಮ್, ಹಾರ್ಟ್ಲಿ ವೆಲ್ಕಮ್. ಸಕ್ಕದಾಗಿರೋ ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದು ಹಾಸನಿಂದ ಒಂದು ಡೀಲ್ ಬಂದಿದೆ. ನನಗೆ ವೀಣಾ ಅನ್ನೋರು ಮೆಸೇಜ್ ಮಾಡಿದರೆ, ಸುನೀಲ್ ನನ್ನ ಚಿಕ್ಕು ಫ್ರೆಂಡ್ ಒಬ್ಬರಿದ್ದಾರೆ ರೇಣು ಅಂತ ಹೇಳ್ಬಿಟ್ಟು, ಇವರಿಗೆ ಸಖತ್ತಾಗಿ ಟ್ರ್ಯಾಪ್ ಮಾಡಿ ಅಂತ ಮೆಸೇಜ್ ಮಾಡಿದ್ದಾರೆ. ಸೊ ನೀವು ಈ ಥರ ಡೀಲ್ ಕಳಿಸ್ತೀರ ಅಂದರೆ ನನ್ನ ವಾಟ್ಸಪ್ ನಂಬರ್ ತೊಗೊಳ್ಳಿ, 6363458668. ಈ ನನ್ನ ವಾಟ್ಸಪ್ ನಂಬರ್ಗೆ ಅವ್ರ ಹೆಸರು, ಅವ್ರ ಮೊಬೈಲ್ ನಂಬರ್ನ ಟೈಪ್ ಮಾಡಿ, ಜೊತೆಗೆ ಅವ್ರ ಬಗ್ಗೆ ಸ್ವಲ್ಪ ಏನಾದರೂ ನಿಮಗೆ ಡೀಟೇಲ್ಸ್ ಇದ್ದರೆ, ಸಮಥಿಂಗ್ ಸ್ಪೆಷಲ್ ಆಗಿರ್ತಕ್ಕಂಥದ್ದು ವಾಯ್ಸ್ ಮೆಸೇಜನ್ನು ನೀವು ನಾನು ಕಳಿಸಿ ಅಂತ ಹೇಳ್ತಾ ರೈಟ್ ನಾವು ಇವತ್ತಿನ ಎಪಿಸೋಡ್ನ ಶುರು ಮಾಡ್ತಾ ಇದ್ದೀನಿ. ಕಾಲ್ ಮಾಡ್ತಾ ರೇಣು ಅವ್ರಿಗೆ. ಕಮಾನ್. The person you have called is speaking to someone else. ಹಲೋ ಹಲೋ, ಯಾರ ಜೊತೆ ಅಷ್ಟೊತ್ತಿಂದ ಮೊಳೆ ಹೊಡಿತಾ ಇದ್ರಲ್ಲ? ಏನ್ ವಿಷಯ? ವಿಷಯ ಇದೆ, ಸ್ವಲ್ಪ ಬೇಜಾರಾಗಿ ಆ ವಿಚಾರನೇ. ಯಾರು ಫೋನ್ ಮಾಡಿದ್ದವರು? ಅಯ್ಯೋ, ನನ್ ಪರ್ಸನಲ್ ನನ್ ಫ್ರೆಂಡ್ಸ್ ಯಾರೋ ಮಾಡಿರ್ತಾರೆ. ಏನ್ ವಿಷಯ? ಅಲ್ಲ, ಏನಾದರೂ ಅವರು ಏನಾದ್ರು ನನ್ನ ಥರದೇ ಏನಾದರೂ ಬೇಜಾರಾಗೋ ವಿಚಾರ ಹೇಳಿದ್ರ ಅಥವಾ? ಅಯ್ಯೋ, ಅದ್ನೇ ಕೇಳಕ್ ಟೈಮ್ ಇಲ್ಲ, ನಮ್ಮವೇನೋ ಇರ್ತವೆ, ಮಾತಾಡ್ತಿದ್ವಿ. ಏನ್ ವಿಷಯ? ನೀವು ನೋವು ಮಾಡ್ಕೊಳ್ಳಲ್ಲ, ತುಂಬ ಮನ್ಸಿಗೆ ಹಾಕೊಳ್ಳಲ್ಲ ಅಂದರೆ ನಾನು ಹೇಳ್ತೀನಿ. ಏನು? ನಿಮಗೂ ಫ್ರೆಂಡ್ಸ್ಗಳು ಇರ್ತಾರೆ, ಇಲ್ಲ ಅಂತಲ್ಲ. ನೀವು 4-6 ಜನರ ಜೊತೆ ಮಧ್ಯೆ ಇರ್ತೀರಿ. ಈಗ ಫ್ರೆಂಡ್ಶಿಪ್ ಡೇಗೆ ಫ್ರೆಂಡ್ಸ್ಗೆ ವಿಶ್ ಮಾಡಬೇಕು ಅನ್ನೋದು ತಪ್ಪ? ಇಲ್ಲ, ಪಟ ಪಟ ಮಾತಾಡ್ಬೇಕು, ನಂಗೆ ಕೆಲ್ಸ ಐತೆ. ಪಟ ಅಂತ ಮಾತಾಡೋಕ್ಕೆ ನನಗೆ ಒಳಗೆ ಅಷ್ಟೊಂದು ಕೊತ ಅಂತ ಕುದೀತೈತೆ, ತುಂಬ ನೋವೈತೆ. ನಿಜವಾಗ್ಲೂ ನನಗೆ ಮೊಬೈಲ್ನ ಚಚ್ಚಿ ಎಷ್ಟು ಬಿಡೋಣ ಅಂತ ಅನಿಸ್ತೈತೆ ನನಗೆ. ಈಗ ಪರಿಹಾರ ಏನು? ನನ್ನ ತಲೆಯಲ್ಲಿ ನಾನೇ ಗೋಡೆಗೆ ಚಚ್ಕೋಬೇಕು ಅಷ್ಟೇ. ಅವರೇ ಸರಿ ಇಲ್ವೋ, ನಾನು ಸರಿ ಇಲ್ವೋ, ನನಗೆ ದೇವ್ರಾಣೆ ಗೊತ್ತಾಯ್ತಾ ಇಲ್ಲ. ಹೆಂಡ್ತಿ ಮಕ್ಳ ಹತ್ರ ಹೇಳ್ಕೊಂಡ್ರೆ ನನಗೆ ಅವಮಾನ. ಇದು ಬಿಸಿ ತುಪ್ಪ ಇದ್ದಂಗೆ ಆಗೈತೆ ಕತೆ. ಇಲ್ಲಿ ನುಂಗಂಗಿಲ್ಲ, ಬಿಡಂಗಿಲ್ಲ. ಈಗ ನೀವ್ ನಾಳಿಂದ ಕೆಲ್ಸಕ್ಕೆ ಹೋಯ್ತೀರಾ ಏನು? ಇಲ್ಲ. ಕೆಲ್ಸಕ್ಕೆ ಹೋಗಲ್ಲ? ಹಿಂಗೆ ರೂಮಲ್ಲೇ ಕುಡ್ಕೊಂಡ್ ಮಕ್ಕಳದು ಜೀವನನೇ ಬೇಡ ನಂಗೆ. ನೀವ್ ಇಲ್ಲಿ ಏನೇನಾರು ಹೆಚ್ಚು ಕಮ್ಮಿ ಆದದ್ದು ಕಂಡ್ರಪ್ಪ, ಅದಕ್ಕೆ ಹೇಳಿದ್ದು ಖಾಲಿ ಮಾಡಿ ಅಂತ. ಖಾಲಿ ಮಾಡ್ಬಿಟ್ಟು ಎಲ್ಲೋಗ್ಲಿ? ಎಲ್ಲಾರು ಹೋಗಿ ಅದ್ ನನಗ್ ಸಂಬಂಧಪಟ್ಟಿದ್ದಲ್ಲ. ನೀವ್ ಇಲ್ಲಿ ಕುಡ್ಕೊಂಡ್ ಮಕ್ಕಂಡ್ ಇಲ್ಲಿ ಏನಾರು ಹೆಚ್ಚು ಕಮ್ಮಿ ಆದದ್ದು ನಮ್ಗ ಅವೆಲ್ಲ ನೋಡಕ್ ಆಗಲ್ಲ. ನಾನ್ ಏನಂದೆ, ನಿಮ್ ಹೆಂಡತಿ ನಂಬರ್ ಕೊಡಿ ಅಂತ ಹೇಳ್ಬಿಟ್ಟು ಅಂದೆ ತಾನೆ. ನಿಮ್ಗೆ ನೀವು ಹೇಳಿದ್ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನೀವು ಇದು ಬೇಡ ಏನು ಬೇಡ ಕಣ್ರಪ್ಪ, ದಯವಿಟ್ಟು ಖಾಲಿ ಮಾಡಿ. ಈಗ ಇರೋ 15 ದಿನದ್ದು ನಾನ್ ಬಾಡಿಗೆ ಇಸ್ಕೊಳಕಲ್ಲ, ನೀವು ಖಾಲಿ ಮಾಡ್ಬಿಟ್ಟು ಹೋಗ್ಬಿಡ್ರಪ್ಪ. ನಮ್ಗೆ ಇವೆಲ್ಲ ಆಗಲ್ಲ ಕಣ್ರಿ. ನಮ್ಮವೇ 100 ಟೆನ್ಷನ್ಸ್, ಕಮಿಟ್ಮೆಂಟ್ಸ್ ನಮ್ಮವೇ ಇರ್ತವೆ. ಅದ್ರಲ್ಲಿ ನಿಮ್ದು ಬೇರೆ. ಇಲ್ಲಿ ನಿಮ್ಗೆ ಹೇಳೋದ್ ಅರ್ಥನೇ ಆಗಲ್ಲ. ಸತ್ತರ್ ಕುಟೆ ಸಾಯಕ್ಕಾಗುತ್ತಾ? ನೆನ್ಪಿರುತ್ತೆ ಹಂಗಂತ ಬಿಟ್ಟು ಏನು ಬದುಕ್ಸ್ಕೊ ಬರಕ್ಕಾಗುತ್ತಾ? ಒಳ್ಳೆ ಕುಡ್ಕೊಂಡ್ ಮಾಡ್ಕೊಂಡು ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ? ಬಿಡಿ, ನಾನು ಹಣೆ ಬರದಲ್ಲಿ ಹಿಂಗೆ ಆಗ್ಬೇಕು ಅಂತ ಅಂದ್ರೆ ಇದ್ರೆ ಹಿಂಗೆ ಆಯ್ತದೆ. ತಪ್ಸಕ್ ಆಯ್ತದ ಅದನ್ನ ಯಾರು? ಸರಿ, ನಿಮ್ಮನೆಗ್ ಹೋಗಿ, ನಿಮ್ ಹಣೆ ಬರದಲ್ಲಿ ಏನಿದೆ ಅದನ್ನ ಮಾಡ್ಕೊಂಡ್ ಹೋಗಿ. ನಿಮ್ಮನೆಗ್ ಹೋಗಿ. ನನಗೆ ಯಾರು ನೆಮ್ಮದಿ ಕೊಡ್ಲಿಲ್ಲ ಅಂತ ಅಂದ್ರೆ ನಾನು ಏನ್ ಮಾಡ್ಬೇಕು ನೀವು ಹೇಳಿ? ಈಗ ಏನು, ನೀವ್ ದಯವಿಟ್ಟು ಹಿಂಗೆಲ್ಲ ಮಾತಾಡ್ಕೊಂಡ್ ಹಿಂಗೆಲ್ಲ ಕುಡ್ಕೊಂಡ್ ಹಿಂಗೆಲ್ಲ ಮಲಗದಿರ ನಮ್ಮ ಬಿಲ್ಡಿಂಗ್ ಅಲ್ಲಿ ಇರ್ಬೇಡ್ರಪ್ಪ. ದಯವಿಟ್ಟು ಖಾಲಿ ಮಾಡ್ಬಿಡಿ. ನೀವು ನಾಳೆನೆ ಖಾಲಿ ಮಾಡ್ಕೊಂಡು ಹೋಗ್ಬಿಡಿ. ಏನ್ ಸಾಮಾನ್ಯ ಏನ್ ಒಂದ್ ಚೀಲ್ವು ಇಲ್ವೇ ಏನೋ ಅಲ್ಲಿ ಗಾಡಿಗೆ ಹಾಕಬಿಟ್ಟು ಹೋಗ್ತಾ ಇರಿ. ನಿಮ್ದು 15 ದಿನದ ಬಾಡಿಗೆನೂ ಬೇಡ ನನ್ಗೆ. ನೀವೇನ್ ಹುಡುಗಾಟ ಅನ್ಕೊಂಡಿದೀರಾ? ಬೇರೆಯವ್ರ ಮನೆ ಬಾಡಿಗೆಯಲ್ಲಿ ಇಟ್ಕೊಬಿಟ್ಟು ಇಲ್ಲದ್ದೇ ನೀವು ಅವತಾರ ಆಡ್ಕೊಂಡ್ ಕೂತ್ರೆ? ಅವತಾರ ಅಲ್ಲ, ಇವತ್ತು ತುಂಬಾ ಬೇಜಾರಾಗೋಯ್ತು ನನಗೆ. ಕುಡಿಯಕ್ಕೆ ಒಂದ್ ಕಾರಣ. ಬೇಜಾರಾದ್ರೂ ಕುಡಿತೀನಿ, ಖುಷಿ ಆದ್ರೂ ಕುಡಿತೀನಿ ಅಂತ ಕುಡಿಯಕ್ ಒಂದ್ ಕಾರಣ ಅಷ್ಟೇ ಅದು. ಇಲ್ಲ ಇಲ್ಲ ಇಲ್ಲ, ಸತ್ಯವಾಗ್ಲವೇ. ನೀವ್ ದಯವಿಟ್ಟು ಖಾಲಿ ಮಾಡ್ರಪ್ಪ. ನೀವು ನಾನ್ ಬೆಳಗ್ಗೆ ಬಂದ್ ಮಾತಾಡ್ತೀನಿ ರೀ. ನಿಮ್ಗೆ ಈಗ ಏನ್ ಮಾತಾಡಿದ್ರು ಅರ್ಥ ಆಗಲ್ಲ. ನಾನ್ ಬೆಳಗ್ಗೆ ಬಂದ್ ಮಾತಾಡ್ತೀನಿ. ದಯವಿಟ್ಟು ಖಾಲಿ ಮಾಡ್ಕೊಂಡು ಹೋಗ್ಬಿಡಿ. ನಿಮ್ ಬಾಡಿಗೆನೂ ಬೇಡ, ಏನು ಬೇಡ. ಇಲ್ಲ ಇಲ್ಲ, ಮಾತಾಡ. ನಾನೇ ಬೇಕಾದ್ರೆ 2000 ಖರ್ಚಿಗೆ ಕೊಟ್ಬಿಡ್ತೀನಿ. 2000 ತಗೊಂಡು ನೀವ್ ಹೋಗ್ತಾ ಇರಿ.
ಜಾಸ್ತಿ ಇದ್ ಮಾಡ್ಬೇಡಿ. ನೋಡಿ, ನನಗೆ ಕಂಡವ್ರ ಗೃಹಲಕ್ಷ್ಮಿ ದುಡ್ಡಿನ ಬಗ್ಗೆ ನನಗೆ ಆಸೆ ಇಲ್ಲ. ನಾನೇನು ಹೇಳಕ್ಕೆ ಹೋದ್ರಿ, ಎಲ್ಲಿಗೂ ಮ್ಯಾಚ್ ಆಗ್ತಾ ಇದೆಯಲ್ಲ. ಹಲೋ ಹಲೋ, ನಾನು ಮೆಣಸಿನ್ಕಾಯಿ ಹೋಗ್ತಾ ಇದ್ದೀನಿ, ಕೆಲ್ಸ ಇದೆ ನನ್ಗೆ ಹಬ್ಬ. ಒಂದು ನಿಮಿಷ ನನ್ನ ಮಾತನ್ನು ಕೇಳಿ. ನನಗೇನು ಕಂಡವ್ರ ಗೃಹಲಕ್ಷ್ಮಿ ದುಡ್ಡು ಬಗ್ಗೆ ನನಗೆ ಆಸೆ ಇಲ್ಲ. ನನ್ ಗಂಡನ್ ಗೊತ್ತಾದ್ರೆ ಇಷ್ಟ ಬಂದು ಜಾಡಿಸ್ತಾನ ನನ್ನ. ಇಡ್ರಿ ಫೋನ್. ಏನು ಮಾತಾಡ್ದೆ ವಿಚಾರ ನಿಮ್ಮ ಗಂಡಂಗೆ ಗೊತ್ತಾಗಿ ಏನೇನೋ ರಂಪ ರಾಮಾಯಣ ಮಾಡೋಕ್ಕೆ ನಾನಿಲ್ಲಿ ಹೇಳ್ತಿರೋದು. ರಂಪರಾಮಾಯಣ ಮಾಡಕ್ಕೆ ಕೆಲಸ ಮಾಡೋದ್ ಬಿಟ್ಟು ಅದೇನ್ ಫೋನ್ ಮಾತಾಡ್ತಿದ್ದೀವಿ ಸರ್. ಇಡಿ ಫೋನ್. ನಾನು ಇಲ್ಲಿ ಫ್ರೆಂಡ್ಶಿಪ್ ಡೇ ವಿಶ್ ಮಾಡೋಣ ಅಂತ ಅವನಿಗೆ ಫೋನ್ ಮಾಡಿದೆ. ಫೋನ್ ಮಾಡಿದ್ರೆ ಈ ಹಾಡು ಹಾಕೊಂಡವನೇ. ಈ ಲೋಪರ್ಗೆ ಏನು ವಿಶ್ ಮಾಡಲಿ ನಾನು? ಏನ್ ವಿಶ್ ಮಾಡಬೇಡಿ, ನಿಮ್ಗೇನೆ ನೀವು ನೋಡ್ಕೊಳ್ಳಿ. ಯಾರ್ದು ಏನೋ ವಿಶ್ ಮಾಡಿದ ತಕ್ಷಣ ಫ್ರೆಂಡ್ಸ್ ಅಲ್ಲ, ವಿಶ್ ಮಾಡ್ಲಿಲ್ಲ ಅಂದ್ರೆ ಫ್ರೆಂಡ್ ಅಲ್ಲ ಅಂತ ಅಲ್ಲ. ಕೆಲಸ ನೀವು ನೋಡ್ಕೊಳ್ಳಿ. ಅದೇ ನೋಡ್ಕತೀನಿ. ನಾಳಿಂದ ನೀವು ಹೋಗ್ಲಿಲ್ಲ ಅಂದ್ರೆ, ನೀವು ನಾಳೆಯಿಂದ ಕೆಲ್ಸಕ್ಕೆ ಹೋಗ್ಲಿಲ್ಲ, ಹಿಂಗೆ ಕೂತ ರೂಮಲ್ಲಿ ಮಲ್ಗದೆ ಅಂದ್ರೆ ನೀವು ನಾಳೆ 2,000 ರೂಪಾಯಿ ಕೊಡ್ತೀವಿ, ಇಸ್ಕೊಬಿಟ್ಟು ನೀವು ಹೋಯ್ತಾ ಇದ್ರಿ. ಅಯ್ಯೋ, ಆಷಾಢ ಕಳೀಲಿ, ನಾನೇ ಬಿಟ್ಟು ಹೋಯ್ತೀನಿ. ಈ ದೆವ್ವದ ರೂಮಲ್ಲಿ, ದೆವ್ವದ ಬಿಲ್ಡಿಂಗಲ್ಲಿ ಯಾರು ಇರ್ತಾರೆ? ಹೋಯ್ತೀನಿ ನಾನು. ಆಯ್ತಾಯ್ತು. ಆಯ್ತಾಯ್ತು. ಎಷ್ಟು ದಿನ ಚೆನ್ನಾಗಿತ್ತು ಈ ಜಗತ್ ಬಿಲ್ಡಿಂಗ್. ಆಯ್ತು ಕಣಪ್ಪ, ಆಷಾಢ ಕರ್ಕೊಂಡೆ ಹೋಗಪ್ಪ. ನನಗೆ ಈ ನೀವು ದಿಮಾಕ್ ಮಾತೆಲ್ಲ ಮಾತಾಡಬೇಡಿ ನನ್ನ ಹತ್ರ. ಸರಿ. ಅಯ್ಯೋ, ನಮ್ದೇ ಕೆಲಸ. ದೊಡ್ಡ ತಾಜ್ ಮಹಲ್ ಕಟ್ಸ್ಬಿಟ್ಟಾಳೆ ಈ ಅಮ್ಮ, ಅದಕ್ಕೆ ಏನು ಇಟ್ಬಿಟ್ಟು. ಸದ್ಯಕ್ಕೆ ನಂಬರ್ ಯಾರು ಕೊಟ್ಟಿದ್ದಾರೆ ಅವ್ರು ಕಾಲ್ ಮಾಡಿ ಕಾನ್ಫರೆನ್ಸ್ ಕಾಲ್ ಹಾಕ್ಸೋಣ ಬನ್ನಿ. ಹಲೋ, ಹಲೋ, ಯಾರು ಗೊತ್ತಾಗ್ತಾ ಇಲ್ಲ. ಒಂದ್ಸಲ ಕಣ್ಣು ಮುಚ್ಕೊಳ್ಳಿ. ಯಾಕೆ? ಬರ್ತೀನಿ ನಿಮ್ಮ ಕಣ್ಣು ಮುಚ್ಚಿದ್ರೆ. ಹೌದಾ, ಬನ್ನಿ ಬನ್ನಿ. ಗೊತ್ತಾಯ್ತು ನಂಗೆ ವಾಯ್ಸಲ್ಲಿ. ಡೈಲಿ ಕೇಳ್ತಾ ಇರ್ತೀನಿ ನಾನು. ಓಕೆ, ಮತ್ತೆ ಯಾರು ಅಂತ ಕೇಳ್ತಾ ಇದ್ದೀರಾ? ಸುಮ್ನೆ ನಿಮ್ಗೆ ಫ್ರಾಂಕ್ ಮಾಡೋಣ ಅಂತ. ಚೆನ್ನಾಗಿದ್ದೀರಾ ಸುನಿಲ್? ಸಕ್ಕದಾಗಿದ್ದೀನಿ ವೀಣಾ ಅವರೇ. ನೀವು ಎಲ್ಲಿಂದ ಮೆಸೇಜ್ ಮಾಡ್ತಿರೋದು? ನಾನು ಹಾಸನ್ನಲ್ಲಿ ಇರೋದು. ಇವತ್ತು ಬೆಂಗಳೂರಲ್ಲಿ ಇದ್ದೀನಿ. ಓಕೆ, ಯಾರ ನಂಬರ್ ಕಳಿಸಿದ್ರಿ? ನನ್ನ ಫ್ರೆಂಡ್ ರೇಣುಕಾ ಅಂತ ಹೇಳ್ಬಿಟ್ಟು. ಈಗ ನಿಮ್ಮ ಫ್ರೆಂಡಿಗೆ ನೀವು ಕಾನ್ಫರೆನ್ಸ್ ಕಾಲ್ ಹಾಕ್ತೀರಾ? ಆಯ್ತಾಯ್ತು. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಇರಿಸಿದ್ದು. ಹಲೋ ಹಲೋ ರೇಣು, ಹೇಳಮ್ಮ. ಏನ್ ಮಾಡ್ತಿದ್ದೆ? ನಾ ಬಟ್ಟೆ ತಗೋತಾ ಇದ್ದೆ. ಅವಾಗಿಂದ ಫೋನ್ ಮಾಡ್ತಿದ್ದೀನಿ, ಬಿಸಿ ಬರ್ತಾ ಇತ್ತು ಕಣೆ. ಬಿಸಿನಾ? ಫ್ರೆಂಡ್ ಹತ್ರ ಮಾತಾಡ್ತಿದ್ದೆ. ಯಾವ ಫ್ರೆಂಡ್? ಬೆಂಗಳೂರು ಫ್ರೆಂಡ್. ಹೌದಾ, ಮಳೆನಾ ಹಾಸನ? ಇಲ್ಲ, ಇವತ್ತು ಮಳೆ ಇಲ್ಲ, ಚೂರು ಮಳೆ ಬಂದಿಲ್ಲ ಇವತ್ತು. ಹೌದು ಹೌದು ಹೌದು. ಇವ್ರು ಇದ್ದಿದ್ ಕಡೆ ಮಳೆ ಬೆಳೆ ಎಲ್ಲಿರುತ್ತೆ? ಏನು ಇರಲ್ಲ. ಯಾರಿದು? ಪ್ರದಿ ಇರ್ಬೇಕು. ಯಾವ ಪ್ರದಿ? ಇನ್ಯಾವ? ಓ, ನಮ್ ಪ್ರದಿನ. ಕಾನ್ಫರೆನ್ಸ್ ಹಾಕೋದು ನಂಗೆ ಗೊತ್ತಾಗಲ್ಲ. ನಾನ್ ಕಾನ್ಫರೆನ್ಸ್ ಹಾಕಿಲ್ಲ ಕಣೆ. ಅಯ್ಯೋ, ಅಂಗಡಿ ಕನೆಕ್ಟ್ ಆಗ್ಬಿಟ್ಟಿದೆ. ಓ ಮೈ ಗಾಡ್, ಎಂತ ಮಹಾನಟಿ ಅಂದ್ರೆ ನೀವು. ಯಾರೇನೋ ನೀನ್ ಕಾನ್ಫರೆನ್ಸ್ ಹಾಕಿದೀಯಾ? ಇಷ್ಟೊಂದು ಡೀಸೆಂಟ್ ಆಗಿ ನನ್ನ ಹತ್ರ ಮಾತಾಡ್ದಾಗ್ಲೇ ನನಗೆ ಬಂತು. ಆಯ್ತಾ? ಯಾರು? ನಾನಾ? ಗೂಬೆ. ಹಲೋ ಸರ್, ಯಾರು ನೀವು ಮಧ್ಯದಲ್ಲಿ ಬಂದು ಮಾತಾಡ್ತಾ ಇದ್ದೀರಾ? ಅವ್ರದ್ದು ಸರಿಯಾಗಿ ಕೇಳಿಸ್ತಾ ಇಲ್ಲ ವಾಯ್ಸು. ಅದು ಎಲ್ಲಿ ಕೂತ್ಕೊಂಡವ್ರು, ಅದು ಎಲ್ಲಿ ಪಾತಾಳಕ್ ಹೋಗೋರು ಏನು? ಇಲ್ಲ ಇಲ್ಲ, ನಂದು ಮೊಬೈಲ್ ಸಮಸ್ಯೆ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಈ ಸಲ ಬರ್ತಡೆಗೆ ನನ್ನ ಆತ್ಮೀಯರಿಗೆಲ್ಲ ಒಂದು ಮೊಬೈಲ್ ಗಿಫ್ಟ್ ಕೊಡಿ ಅಂತ ಹೇಳ್ತಾ ಇದ್ದೀನಿ. ನನ್ನ ಮೊಬೈಲ್ ಸ್ವಲ್ಪ ಪ್ರಾಬ್ಲಮ್ ಇದೆ. ಹೇಳಿ. ನಿಮ್ಮ ಮೂತಿಗೆ ಸಿಮ್ ಕೊಟ್ಟಿರೋದೇ ದೊಡ್ಡ ವಿಚಾರ, ಮೊಬೈಲ್ ಬರೇ ಕೊಡ್ತಾರೆ. ಅಯ್ಯೋ ದೇವ್ರೆ, ಅಷ್ಟೊಂದು ಬಡ್ಡಿ ಲೇವಾದೇವಿ ಮಾಡ್ತೀರಾ, ಅದು ಇದು ಎಲ್ಲ ಮಾಡ್ತೀರಾ, ನೀವೊಂದು ಮೊಬೈಲ್ ತಗೊಳಕ್ಕಾಗಲ್ವಾ? ಅದು ಇದು ಏನ್ ಮಾಡ್ತೀವಿ? ಎಲ್ಲ ಬಾಯ್ ಬಿಡ್ಬೇಕಾಯ್ತದ. ನಾನು ಇವಾಗ ಬಿಡಿ. ನಾನು ವಿಷಕಂಠನ್ ಥರ ಎಲ್ಲ ನುಂಗ್ಕೊಂಡಿದ್ದೀನಿ. ಈ ಕಕ್ಕದ ಅಂದರೆ ನಿಮಗೆ ಪ್ರಾಬ್ಲಮ್ಮು. ಇಲ್ಲ, ಪರವಾಗಿಲ್ಲ. ಸತ್ತಿ. ಅವ್ರು ಯಾರು? ಫಸ್ಟ್ ಆಫ್ ಆಲ್ ನಿನಗ್ ಪರಿಚಯ ಇರೋರು ಅಷ್ಟೊಂದು ಮಾತಾಡ್ತಿದ್ಯಲ್ಲ. ಯಾರು? ನಾನ್ ಮಾತಾಡ್ತಿಲ್ಲ, ನೀನ್ ಮಾತಾಡ್ತಿರೋದು. ಕೋತಿ, ಚಿನ್ನಮ್ಮ ನೀನ್ ಮಾತಾಡಿಸ್ತಿರೋದು ಚಿನ್ನಮ್ಮ. ನಾನ್ ಮಾತಾಡ್ಬೇಕಾದ್ರೆ ಅವ್ರ ಫೋನ್ ಮಧ್ಯದಲ್ಲಿ ನಿನಗ್ ಟ್ಯಾಪ್ ಆಗಿದೆ, ಅದು ಅವ್ರ ವಾಯ್ಸ್ ಬಂದಿರೋದೇ ನಂಗೆ ಗೊತ್ತಾಗಿಲ್ಲ. ಅದು ಹಂಗ ಕಟ್ ಮಾಡ್ತೀನಿ. ಯಾರು ಅನ್ನೋನ್ ಅವ್ರ ಹತ್ರ ಎಲ್ಲ ಎಂತಕಮ್ಮ ಮಾತಾಡ್ಬೇಕು? ನಾನೇ ನಿನಗೆ ಕಾಲ್ ಮಾಡ್ತೀನಿ. ಇಷ್ಟು ತನಕ ಮಾತಾಡ್ಬಿಟ್ಟು ನೀವ್ ಈ ತರ ಆಡ್ತಿರಲ್ಲ, ನಿಮ್ಗೆ ಏನ್ ಅನ್ಬೇಕು ನಾನು? ಏನು ಅನ್ನೋದ್ ಬೇಡ, ಫೋನ್ ಕಟ್ ಮಾಡಿದ್ರೆ ಆಯ್ತು. ಅಲ್ಲ, ಫೋನ್ ಕಟ್ ಮಾಡ್ತೀನಿ ಸರಿ. ಅಲ್ಲ, ಫಸ್ಟ್ ಮಾತಾಡಿದ್ದು ನನ್ ಜೊತೆ ವೀಣಾನಾ? ವೀಣಾ. ಅಯ್ಯೋ, ನಿಮ್ ಬಾಯಿಗೆ ಇಟ್ಟಾಕ ನೀವೇ ನನ್ ಜೊತೆ ಫಸ್ಟ್ ಮಾತಾಡಿದ್ದು.
ನಾನಾ ಹ್ಞೂ ಮತ್ತೆ ಇನ್ನೇನು. ನಂಗೆ 2 ಫೋನ್ ಬಂತು. ನಮ್ ಮೇಲ್ಗಡೆ ರೂಮ್ ಒಂದ್ ಮಾಡ್ದ. ರೂಮ್ ಒಂದು ಫೋನ್ ಪಿಕ್ ಮಾಡ್ಲಿಲ್ಲ. ನಾನು ಅವಳ ಜೊತೆ ಮಾತಾಡ್ತಿದ್ದೆ. ಸೊ ನಾನು ರೂಮ್ ಇನ್ನೊಂದ್ ನಂಬರ್ ಅಲ್ಲಿ ಮಾಡ್ತಿರೋದು ಅಂತ ಏನ್ ಹೇಳ್ರಿ ಹಂಗೆ ಹಿಂಗೆ ಅಂದೆ. ಅವ್ನು ರೂಮ್ ಏನ್ ಗೊತ್ತಾ, ಕುಡಿಯೋದು ಬಂದ್ ಮಂಗದು. ಆಮೇಲೆ ಇವತ್ತೇನೋ ಅವ್ನ್ದೇನೋ ಕತೆ ಹೇಳ್ತಿದ್ದ. ಅಪ್ಪ ನೀನ್ ಕೂತ್ ಬಂದ್ ಹಿಂಗ್ ಮಲ್ಗದಿದ್ರೆ ರೂಮ್ ಖಾಲಿ ಮಾಡ್ಬಿಡು, ನಂಗೆ ಇವೆಲ್ಲ ಕತೆ ಕೇಳಕ್ ಟೈಮ್ ಇಲ್ಲ, ನಾನು ಕೆಲ್ಸ ಮಾಡ್ತಾ ಇದ್ದೀನಿ ಅಂತ ಅಂದೆ. ಜೋರ್ ಮಾಡ್ದೆ. ಆಮೇಲೆ ನಿಮ್ಮನೆ ಭೂತದ ಮನೆ ಅಂತಾನೆ. ಆಯ್ತು, ನಾನೇ ನಿಂಗೆ 2,000 ದುಡ್ಡು ಕೊಟ್ಬಿಡ್ತೀನಿ, ಹೆಂಗು ಗಾಡಿ ತಗೊಂಡ್ಬಂದ್ ನಿಲ್ತಿದ್ಯಾ, ನಿನ್ ಗಾಡಿ ಎತ್ಬಿಟ್ಟು ಸುಮ್ನೆ ನಾಳೆ ಬೆಳಗ್ಗೆ ಮನೆ ರೂಮ್ ಖಾಲಿ ಮಾಡ್ಕೊ ಹೋದ್ರೆ ಆಯ್ತು ಅಂತ ಹೇಳ್ಬಿಟ್ಟು ಜೋರ್ ಮಾಡ್ದೆ ಇಟ್ಟೆ. ಅಲ್ಲ ಅಷ್ಟೇ ಮಾತಾಡಿದ್ದ. ಅದಕ್ಕೆ ಅವನೇನಂದ, ನಿಮ್ ಗೃಹಲಕ್ಷ್ಮಿ ದುಡ್ಡು ನನ್ಗೆ ಯಾಕೆ ಅಂತ ಕೇಳಲಿಲ್ವ ಅವನು? ಈಗ ಅನ್ನಿಸ್ತಿದೆ ಈ ಪಾರ್ಟಿದೆ ಮಾತಾಡಿರೋದು ಅಂತ. ಇದು ಯಾರು ಈಗ ನನಗೆ ತಲೆ ಒಳ ರೂಮ್ ಅಲ್ಲ, ನಾನು ಅವ್ರ ರೂಮ್ ಅಂತ ಸೇವ್ ಮಾಡ್ಕೊಂಡಿದ್ದೀನಿ. ದಯವಿಟ್ಟು ತಲೆ ಹುಳ ಬಿಡ್ಬೇಡಿ. ಹುಳ ಬಿಡ್ತಾರೆ, ನಿಮ್ ತಲೆ ಒಳಗೆ ಹೆಗ್ಣನೆ ಹೋಯ್ತದೆ, ಹುಳ ಅಲ್ಲ. ಈಗ ಹೇಳ್ತೀಯ ಬೇಡ ಏನಂತ? ಯಾರು ನೀವು ಪ್ಲೀಸ್ ಹೇಳಿ. ಅವಾಗ ಮಾತಾಡಿದ್ದು ನಾವು ಸುಮ್ನೆ ಪಾಪ ನಮ್ ರೂಮಲ್ಲಿ ಬೈದಿದ್ದೆ ಅತ್ಲಿ. ಹೌದಾ? ಇವರು ಹಂಗೆಲ್ಲ ಗೊತ್ತಿಲ್ಲ, ಮಾತಾಡಿ. ಇಲ್ಲ ಸಾರಿ, ತಪ್ಪಾಯ್ತು. ಈಗ್ಲಾದ್ರು ಹೇಳ್ಬೋದಲ್ಲ. ಇವಾಗ ಬಂದ್ರಿ ರೂಟ್ಗೆ. ಆಕ್ಚುಲಿ ರೇಣುವ್ರೆ ನಿಮ್ ಜೊತೆ ಮಾತಾಡ್ತಿರೋ, ನನ್ನ ಹೆಸರು RJ ಸುನಿಲ್ ಅಂತ. ಹೌದಾ? ನಾನೇ ನಿನ್ ನಂಬರ್ ಕೊಟ್ಟಿದ್ದೆ. ಈಗ ಮಾತಾಡಿದ್ ಹೋಗ್ಲಿ, ಆಗಿತ್ತು ಸರಿ ಮಾತಾಡ್ದೆ ಕಣೆ. ದೇವ್ರೆ. ವೆಲ್, ಬೊಮ್ಮಟಾಗಿರೋ ಈ ಒಂದು ಎಪಿಸೋಡ್ನ ಇಲ್ಲಿ ಮುಗಿಸ್ತಾ ಮುಂದಿನ ಸಖತ್ತಾಗಿರೋ ಟ್ರ್ಯಾಪಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ನೋಡ್ತಾ ಇರಿ, ನಗಿಸ್ತಾ ಇರಿ. ಯಾಕಂತಂದರೆ ನಗೋದು ಭೋಗ, ನಗಿಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ನಗ್ತಾ ಹ್ಯಾಪಿ ಇಂದೇರಿ. ಇದು ನಿಮ್ಮ RJ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ RJ Sunil, prank calls.